ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಸಿದ್ದು ಸರ್ಕಾರ ಪತನಕ್ಕೆ ರೆಡಿಯಾಗಿದೆಯಾ? ಮೋದಿ ಶಾ ಸ್ಕೆಚ್. ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸ್ತಾರಾ ಎಂದಿದ್ದೇಕೆ ಖರ್ಗೆ? ಮಹಾರಾಷ್ಟ್ರ ಮಾಡೆಲ್ ಮೂಲಕ ಸರ್ಕಾರ ರಚಿಸುತ್ತಾರಾ? ಸಿದ್ದು ಸರ್ಕಾರದ ಪತನಕ್ಕೆ ಶುರುವಾಗಿದೆಯಾ ಕೌಂಟ್ ಡೌನ್? ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ಸರ್ಕಾರ ಪತನ. ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚು ಹೊತ್ತಿಕೊಂಡಿರೋ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೆಡವಲು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿಂದಿನಿಂದಲೂ ಪ್ರಯತ್ನಿಸುತ್ತಿದ್ದಾರೆ. ಅದರ ಭಾಗವಾಗಿ ಸೋನಿಯಾ, ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅಂತ ಹೇಳೋ ಮೂಲಕ ಸರ್ಕಾರ ಪತನದ ಹಿಂಟ್ ಕೊಟ್ಟಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ CBI ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಇದೇ ಹೇಳಿಕೆ, ಇದೊಂದೇ ಒಂದು ಹೇಳಿಕೆ. ಕಲಬುರಗಿಯಲ್ಲಿ ಉದ್ಯೋಗ ಮೇಳ ಉದ್ಘಾಟಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಹೇಳಿಕೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈಗಾಗಲೇ ಜಾತಿ ಜನಗಣತಿ ವರದಿ ಸೋರಿಕೆಯಾಗಿ ಇಡೀ ರಾಜ್ಯವೇ ಧಗಧಗನೆ ಹೊತ್ತಿ ಉರಿಯುತ್ತಿದೆ. ರಾಜ್ಯದ ಎರಡು ಪ್ರಬಲ ಸಮುದಾಯಗಳಾದ ಲಿಂಗಾಯತ, ಒಕ್ಕಲಿಗ ಸಮುದಾಯ ಜಾತಿ ಗಣತಿ ಹೆಸರಲ್ಲಿ ತಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸುತ್ತಿವೆ. ಜಾತಿ ಜನಗಣತಿ ವರದಿ ಸ್ವೀಕಾರದ ಕುರಿತು ಗುರುವಾರ ಅಂದ್ರೆ ಏಪ್ರಿಲ್ 17ರಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಈ ಹೇಳಿಕೆ ಸಿದ್ದು ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಏಳುವಂತೆ ಮಾಡಿದೆ. ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸ್ತಾರೆ ಹುಷಾರೆಂದ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಳಿಕ ರಾಜ್ಯದಲ್ಲಿ ಭಾರೀ ಚರ್ಚೆ. ಏಪ್ರಿಲ್ 10, 2025 ಗುರುವಾರ ಸಿದ್ದರಾಮಯ್ಯ ಸಂಪುಟದ ವಿಶೇಷ ಸಭೆ ನಡೆದಿತ್ತು. ಈ ಸಭೆಯಲ್ಲಿ 2017ರಲ್ಲಿ ಸಲ್ಲಿಕೆಯಾಗಿದ್ದ ಜಾತಿ ಜನಗಣತಿ ವರದಿ ಮಂಡನೆಯಾಗಿದೆ. ಜಾತಿ ಗಣತಿ ಸ್ವೀಕಾರ ಮಾಡುವ ಕುರಿತು ಏಪ್ರಿಲ್ 17ರ ಗುರುವಾರ ಮಹತ್ವದ ತೀರ್ಮಾನ ಆಗಲಿದೆ. ಇದಕ್ಕೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಜೋಡಿ ಕರ್ನಾಟಕ ಸರ್ಕಾರ ಕೆಡವಲು ಪ್ರಯತ್ನ ಮಾಡ್ತಾರೆ, ಹುಷಾರಾಗಿರಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕರೆ ನೀಡಿದ್ದಾರೆ. ಈ ಮೂಲಕ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಮೋದಿ, ಅಮಿತ್ ಶಾ ಜೋಡಿ ಹೇಗೆ ಸರ್ಕಾರಗಳನ್ನ ಕೆಡವಿದ್ದಾರೆ ಅನ್ನೋದನ್ನ ನೋಡಿದ್ದೀರಿ. ಈಗ ರಾಜ್ಯದಲ್ಲೂ ಅದೇ ರೀತಿ ಸರ್ಕಾರ ಕೆಡವಲು ಪ್ರಯತ್ನಿಸುತ್ತಿದ್ದಾರೆ. ನಾವೆಲ್ಲರೂ ಒಂದಾಗಿದ್ರೆ ಮಾತ್ರ ಸರ್ಕಾರ ಸುಭದ್ರವಾಗಿರುತ್ತೆ. ಹೀಗಾಗಿ ನಾವೆಲ್ಲ ಒಟ್ಟಾಗಿರಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಕಿವಿಮಾತು ಹೇಳಿದ್ದಾರೆ. ನಮ್ಮನ್ನು ಎದುರು ಹಾಕಿಕೊಂಡು ರಾಜ್ಯಭಾರ ಮಾಡಲು ಆಗುತ್ತಾ? ಸರ್ಕಾರಕ್ಕೆ ಕೈ ನಾಯಕ ಶಾಮನೂರು ಶಿವಶಂಕರಪ್ಪ ನೇರ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಸಲ್ಲಿಕೆಯಾಗಿರೋ ಚಾರ್ಜ್ ಶೀಟ್ ಕುರಿತು ಸಹ ಮಾತನಾಡಿದ್ರು. ಇಡಿ, ಐಟಿ, ಸಿಬಿಐಗಳನ್ನ ಬಳಸಿಕೊಂಡು ಕಾಂಗ್ರೆಸ್ ಹೆದರಿಸುತ್ತೇವೆ ಅಂತ ತಿಳಿದಿದ್ರೆ ಅದು ಸಾಧ್ಯವಿಲ್ಲ ಅನ್ನೋದನ್ನ ಮೋದಿ, ಅಮಿತ್ ಶಾ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರು. ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸುವ ಹುನ್ನಾರ ನಡೀತಿದೆ ಅಂತ ಆರೋಪಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರ ಉರುಳಿಸುವ ಮಾತಿಗೂ ಮುನ್ನ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಸಹ ಇದೇ ಧಾಟಿಯಲ್ಲಿ ಮಾತನಾಡಿದ್ರು. ಲಿಂಗಾಯತ, ಒಕ್ಕಲಿಗರನ್ನ ಎದುರು ಹಾಕಿಕೊಂಡು ರಾಜ್ಯಭಾರ ಮಾಡೋಕೆ ಆಗುತ್ತಾ ಅಂತ ನೇರವಾಗಿ ಪ್ರಶ್ನೆ ಹಾಕಿದ್ರು. ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹೊಡ್ಕತ್ತವ್ರಿಗೆ. ಅವರೇ ಸುಮ್ಮನೆ ಡೊಂಗ್ ನಡ್ತಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್, ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೆಕ್ಕಂಡು ರಾಜ್ಯಭಾರ ಮಾಡೋಕ್ಕಾಗತ್ತ?
ಹಿಡಿರ್ಬೇಕು ನೋಡ. ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಜಾತಿ ಗಣತಿ ಜ್ವಾಲಾಗ್ನಿ ರಾಜ್ಯದೆಲ್ಲೆಡೆ ಹೊತ್ತಿ ಉರಿಯುತ್ತಿದೆ. ಈ ವೇಳೆ ಎರಡು ಪ್ರಬಲ ಸಮುದಾಯಗಳನ್ನ ಎದುರು ಹಾಕಿಕೊಂಡು ರಾಜ್ಯಭಾರ ಮಾಡೋಕೆ ಆಗುತ್ತಾ ಅಂತ ಶಾಮನೂರು ಶಿವಶಂಕರಪ್ಪ ಮಂಗಳವಾರ ಪ್ರಶ್ನಿಸಿದ್ರು. ಅವರು ಈ ಹೇಳಿಕೆ ನೀಡಿ 24 ಗಂಟೆ ಕಳೆಯುವ ಮುನ್ನವೇ ಮಲ್ಲಿಕಾರ್ಜುನ ಖರ್ಗೆ ನೀಡಿರೋ ಸರ್ಕಾರ ಬೀಳಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಸೋನಿಯಾ ರಾಹುಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದರೆ ಕಾಂಗ್ರೆಸ್ ನಾಯಕರು ಹೆದರಿಕೊಳ್ತಾರೆ ಅಂತ ಮೋದಿ ಅಮಿತ್ ಶಾ ಜೋಡಿ ಭಾವಿಸಿದೆ. ಆದ್ರೆ ನಾವ್ಯಾರು ಇದಕ್ಕೆ ಹೆದರಲ್ಲ. ಒಂದು ವೇಳೆ ಏನಾದರೂ ಸರ್ಕಾರ ಉರುಳಿದ್ರೆ ಮೋದಿ ಅಮಿತ್ ಶಾ ಜೋಡಿ ಜನರನ್ನೇ ನುಂಗಿ ನೀರು ಕುಡಿತಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆ ನೀಡಿದ್ರು. ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ CBI ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಮಲ್ಲಿಕಾರ್ಜುನ ಖರ್ಗೆ ನೀಡಿರೋ ಈ ಹೇಳಿಕೆಗೆ ಭಾರಿ ಮಹತ್ವ ಬಂದಿದೆ. ಯಾಕಂದ್ರೆ 2014ರಲ್ಲಿ ಕೇಂದ್ರದಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರ ಹಿಡಿದ ಬಳಿಕ ಹಲವಾರು ಸರ್ಕಾರಗಳನ್ನ ಉರುಳಿಸಲಾಗಿದೆ. ಬಿಹಾರದಿಂದ ಮಹಾರಾಷ್ಟ್ರದವರೆಗೆ, ಕರ್ನಾಟಕದಿಂದ ಉತ್ತರಾಖಂಡದವರೆಗೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರಗಳನ್ನ ಬೀಳಿಸಲಾಗಿದೆ. ಆಪರೇಷನ್ ಕಮಲದ ಮೂಲಕ ಚುನಾಯಿತ ಸರ್ಕಾರಗಳನ್ನ ಕಿತ್ತೊಗೆಯಲಾಗಿದೆ. 2019ರಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಕಮಲ ಮಾಡಿದ್ರು ಅನ್ನೋದನ್ನ ರಾಜ್ಯದ ಜನ ಇನ್ನೂ ಮರೆತಿಲ್ಲ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ನೀಡಿರೋ ಹೇಳಿಕೆ ಸರ್ಕಾರದ ಬುಡವನ್ನೇ ಅಲುಗಾಡಿಸುವ ಪ್ರಯತ್ನಗಳು ನಡೀತಿವೆ ಅನ್ನೋ ಮುನ್ಸೂಚನೆ ನೀಡಿದೆ. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಜನಗಣತಿ ಮಾಡಿಸಿದ್ರು. 2014ರಲ್ಲಿ ಕಾಂತರಾಜು ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು. 2017ರಲ್ಲಿ ಹಿಂದುಳಿದ ವರ್ಗಗಳ ಆಗಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸಮಿತಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಇದಾದ ಸುಮಾರು 8 ವರ್ಷ ಕಾಂತರಾಜು ಸಮಿತಿ ವರದಿ ಕೋಲ್ಡ್ ಸ್ಟೋರೇಜ್ ಸೇರಿತ್ತು. ಇಂತಹದೊಂದು ವರದಿ ಇದೆ ಅನ್ನೋದು ಸಿದ್ದರಾಮಯ್ಯಗೆ ಸಡನ್ ಆಗಿ ನೆನಪಿಗೆ ಬಂದು ವರದಿಯನ್ನ ಸಂಪುಟ ಸಭೆಯಲ್ಲಿ ಮಂಡಿಸಿದ್ರು. ವರದಿ ಮಂಡನೆಯಾಗುವ ಮೊದಲೇ ಅದರಲ್ಲಿರೋ ಅಂಕಿಅಂಶಗಳು ಲೀಕ್ ಆಗಿದ್ದು, ಆಗಿನಿಂದಲೇ ಸರ್ಕಾರದ ಹಿರಿಯ ಸಚಿವರೇ ವರದಿಗೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿರೋ ಒಕ್ಕಲಿಗ, ಲಿಂಗಾಯತ ಸಮುದಾಯದ ಸಚಿವರು ವರದಿ ಸ್ವೀಕಾರ ಮಾಡೋದು ಬೇಡ ಅಂತ ಒತ್ತಡ ಹೇರ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಂಬಿ ಪಾಟೀಲ್ ಸೇರಿ ಹಲವು ಹಿರಿಯ ಸಚಿವರು ವರದಿಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜಾತಿಗಣತಿ ವರದಿ ಕೇವಲ ರಾಜ್ಯದಲ್ಲಿ ಮಾತ್ರವೇ ಅಲ್ಲ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಇದನ್ನೆಲ್ಲ ಮೋದಿ ಅಮಿತ್ ಶಾ ಜೋಡಿ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು ವೇಳೆ ಸಿದ್ದು ಸಂಪುಟ ವರದಿಯನ್ನ ಸ್ವೀಕರಿಸಿದ್ರೆ ಅದರ ಲಾಭ ಪಡೆಯೋಕೆ ಸಜ್ಜಾಗಿ ನಿಂತಿದ್ದಾರೆ.
ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಹೊಂದಿರೋ ನಾಯಕರನ್ನ ಬಿಜೆಪಿಯತ್ತ ಸೆಳೆದು ಸರ್ಕಾರ ರಚನೆಗೂ ಸಿದ್ಧರಾಗಿ ಕುಳಿತಿದ್ದಾರೆ. ರಾಜಕೀಯದಲ್ಲಿ ಯಾವುದೂ ಅಸಾಧ್ಯವಲ್ಲ ಅನ್ನೋದು ಮಹಾರಾಷ್ಟ್ರದಲ್ಲಿ ಸಾಬೀತಾಗಿದೆ. ಪಕ್ಷಗಳನ್ನೇ ಹೊಡೆದು ಬಿಜೆಪಿ ಮೈತ್ರಿ ಸರ್ಕಾರ ರಚನೆ ಮಾಡಿತ್ತು. ಅಲ್ಲದೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನೋ ಮಾತಿದೆ. ಇದನ್ನ ಬಿಜೆಪಿ ನಾಯಕರು ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ತಾರೆ. ಹೀಗಾಗಿ ರಾಜ್ಯದಲ್ಲಿರೋ ಸರ್ಕಾರಕ್ಕೆ ಮೋದಿ ಅಮಿತ್ ಶಾ ಜೋಡಿ ಮುಳುಗು ನೀರಾಗಿ ಪರಿಣಮಿಸಬಹುದು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಮಾತಿನಲ್ಲಿ ಕಂಡು ಬರ್ತಿದೆ. ಹೀಗಾಗಿಯೇ ಸರ್ಕಾರ ಪತನದ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ಯಾಕೆ? ಪದೇ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನ ನೆನಪಿಸ್ತಾ ಇರೋದ್ಯಾಕೆ?